ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೋಟ್ ನೆಕ್ಗೆ ಫಾರ್ಮುಲಾ ಅಂತಾನೆ ಹೇಳ್ಬೋದು. ಯಾವ ರೀತಿ ನಾವು ಫಾರ್ಮುಲಾ ಕಂಡುಹಿಡ್ಕೋಬೇಕು. ಇದು ಬೋಟ್ ನೆಕ್ಗೆ ಫಾರ್ಮುಲಾ. ಇದು ಎದೆ ಸುತ್ತಳತೆ, ಇದು ಶೋಲ್ಡರ್ ಮತ್ತು ನೆಕ್ ಬಿಡ್ತು, ಇದು ನೆಕ್ ಬಿಡ್ತು, ಇದು ಆರ್ಮೋಲ್ ರೌಂಡು. ಇದಿಷ್ಟೂ ಗೊತ್ತಿದ್ರೆ, ಎದೆ ಸುತ್ತಳತೆ ಒಂದು ಗೊತ್ತಿದ್ರೆ ಸಾಕು, ಇವೆಲ್ಲನೂ ಆರಾಮಾಗಿ ನೀವು ಅಳತೆನ ತಗೋಬೋದು. ಜಸ್ಟ್ ಎದೆ ಸುತ್ತಳತೆ ಒಂದು ಗೊತ್ತಿರಬೇಕು ನಿಮಗೆ. ಇದೊಂದು ತೊಗೊಂಡ್ರೆ ನೀವು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ರೌಂಡ್ ಎಲ್ಲನೂ ಅಲ್ಲೇ ಬಂದುಬಿಡುತ್ತೆ. ಯಾವ ರೀತಿ ತೊಗೋಬೋದು ಅಂತ ಹೇಳ್ತೀನಿ. ಇವಾಗ ಮಾಮೂಲಿ ಬ್ಲೌಸ್ ಕೊಟ್ಬಿಟ್ಟಿರ್ತಾರೆ, ಆವಾಗ ನೀವು ಬೋಟ್ ನೆಕ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅರ್ಧ ಇಂಚು 1 ಇಂಚು ಡಿಫ್ರೆನ್ಸ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಇದ್ದಾಗ ನೀವು ಈ ರೀತಿ ಫಾರ್ಮುಲಾನ ತೊಗೊಂಡ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 28 ಇದೆ. ಈ 28ನ 4 ಭಾಗ ಮಾಡಬೇಕು. ಈ ರೀತಿ 4 ಭಾಗ ಮಾಡಿ ಅದು 7 ಇಂಚ್ ಬರುತ್ತೆ. 7 ಇಂಚಿಗೆ 2 ಇಂಚು ಮೈನಸ್ ಮಾಡಬೇಕು. ಓಕೆನಾ? ಇದು 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. 7 ಇಂಚನ್ನ ಮೈನಸ್ ಮಾಡಿ, ಅಂದರೆ 7 ಇಂಚಲ್ಲಿ 7ರಲ್ಲಿ 2 ತೆಗೀರಿ, 5 ಇಂಚ್ ಬರುತ್ತೆ. ಇದೇ ನಮಗೆ ಶೋಲ್ಡರು ಮತ್ತು ನೆಕ್ ಬಿಡ್ತು. ಓಕೆನಾ? 28 ಎದೆ ಸುತ್ತಳತೆಯ ಶೋಲ್ಡರು ನೆಕ್ ಬಿಡ್ತು. ಇದರಲ್ಲಿ ನೆಕ್ ಬಿಡ್ತು 2.5 ಇಂಚ್ ತೊಗೊಳ್ಳಿ. ಇನ್ನು ಉಳಿದಿದ್ದು ಇದು ಶೋಲ್ಡರ್ ಆಗುತ್ತೆ. ಓಕೆನಾ? ಇದು ನೆಕ್ ಬಿಡ್ತು ಇಷ್ಟು ತೊಗೊಂಡು ನೀವು ಕಟ್ ಮಾಡಿದ್ರೆ ಇನ್ನು ಉಳಿದಿದ್ದು ಶೋಲ್ಡರ್ ಆಗುತ್ತೆ. ಇದು ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 5 ಇಂಚು. ಓಕೆನಾ? ನೋಡಿ, ಇದೊಂದರಲ್ಲೇ ನಿಮಗೆಲ್ಲ ಬಂದುಬಿಡ್ತು. 4 ಆರಾಮಾಗಿ ನೀವು ಅಳತೆ ತೊಗೋಬೋದು. ಇವಾಗ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಈ ಮೆಥಡಲ್ಲಿ ಯೂಸ್ ಮಾಡ್ಕೊಂಡು ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇದು 30 ಸೈಜು. 30 ಸೈಜನ್ನು ಇದನ್ನು ಅಷ್ಟೇ, ಎಲ್ಲ ಸೈಜೂ ಅಷ್ಟೇ. ಇವಾಗ ಇದನ್ನು 4 ಭಾಗ ಮಾಡಿದ್ರೆ ನಿಮಗೆ 30 ಸೈಜ್ದು 7 ಭಾಗ ಮಾಡಿ, 4 ಭಾಗ ಮಾಡಿದಾಗ ನಿಮಗೆ 7.5 ಬರುತ್ತೆ. 7.5ನ -2 ತೆಗೀರಿ, 2 ಇಂಚು ಲೆಸ್ ಮಾಡಿದ್ರೆ ನಿಮಗೆ 5.5 ಬರುತ್ತೆ. ಓಕೆನಾ? 5.5 ಬರುತ್ತೆ. ಈ 5.5 ಬಂದು ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ? 5.5. ಈ 5.5ಲಿ ನಮಗೆ ಇದು ಬಂದುಬಿಟ್ಟು ಮತ್ತು ನೆಕ್ ಬಿಡ್ತು ಬಂದ್ಬಿಟ್ಟು 5.5 ಇದೆ. ನೆಕ್ ಬಿಡ್ತು ಬಂದ್ಬಿಟ್ಟು 2.5. ಓಕೆನಾ? 2.5. ಇದು ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 5.5. ಓಕೆನಾ? ಇಷ್ಟು ಬಂತು. ಇವಾಗ 32ಗೆ ಇದಕ್ಕೂ ಅಷ್ಟೇ ಡಿವೈಡೆಡ್ ಬೈ 4 ಮಾಡಿದ್ರೆ 32ನ 4 ಭಾಗ ಮಾಡಿದಾಗ ಬರುತ್ತೆ. 8 ಇಂಚಲ್ಲಿ -2 ಇಂಚ್ ತೆಗೀರಿ. ಇಲ್ಲಿ ನಮಗೆ 6 ಇಂಚ್ ಬಂತು. ಇದೇ 6 ಇಂಚು ನಮಗೆ ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ? ಇದರಲ್ಲಿ ನಮಗೆ 3 ಇಂಚು ನೆಕ್ ಬಿಡ್ತು, ಶೋಲ್ಡರ್ ಬಂದ್ಬಿಟ್ಟು 3 ಇಂಚು. ಓಕೆನಾ? ಇದರಲ್ಲಿ ಬೇಕಾದರೆ ನೀವು ಅರ್ಧ ಇಂಚು ಡಿಫ್ರೆನ್ಸ್ ಮಾಡ್ಕೋಬೋದು. ನೆಕ್ ಬಿಡ್ತು ಏನಾದರೂ ಇನ್ನೂ ಇದು ಶೋಲ್ಡರ್ ಚಿಕ್ಕದು ಬೇಕು ಅಂದರೆ ಅವಾಗ ನೀವು ಇದನ್ನು ಜಾಸ್ತಿ ತೊಗೋಬೋದು. ಓಕೆನಾ? ಇದು ಮಾಮೂಲಿ ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 6 ಇಂಚು. ಓಕೆನಾ? ಇವಾಗ 34 ಇದಕ್ಕೂ ಅಷ್ಟೇ ಇದು ಡಿವೈಡೆಡ್ ಬೈ 4 ಮಾಡಿ, 34ನ 4 8.5 ಬರುತ್ತೆ. ಇದರಲ್ಲಿ -2 ಇಂಚು ಮೈನಸ್ ಮಾಡಿ, ಇದರಲ್ಲಿ 6.5 ಬರುತ್ತೆ. ಓಕೆನಾ? ಈ 6.5 ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಇದು 6.5 ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ? ಇಲ್ಲಿಂದ ನೆಕ್ ಬಿಡ್ತು ಬಂದ್ಬಿಟ್ಟು 3.5 ಇಟ್ಕೊಳ್ಳಿ. ಮಾಮೂಲಿ ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 6.5. ಓಕೆನಾ? 36ಗೆ ಇದೂ ಅಷ್ಟೇ 4 ಭಾಗ ಮಾಡಿ, ಇದು ಬಂದ್ಬಿಟ್ಟು ಬರುತ್ತೆ. ಓಕೆನಾ? 9 ಇಂಚನ್ನ 2 ಲೆಸ್ ಮಾಡಿದ್ರೆ ನಮಗೆ 7 ಇಂಚ್ ಬರುತ್ತೆ. ಓಕೆನಾ? ಇದು 7 ಇಂಚು. 4 ಭಾಗ ಮಾಡಿ ಡಿವೈಡೆಡ್ ಬೈ, ಇವಾಗ 38 9.5 ಬರುತ್ತೆ. ಓಕೆನಾ? ಈ 9.5ಲಿ -2 ಇಂಚನ್ನು ಲೆಸ್ ಮಾಡಿ 7.5 ಬರುತ್ತೆ. ಈ 7.5 ಇಲ್ಲಿ ತೊಗೊಳ್ಳಿ. ಓಕೆನಾ? ಇಲ್ಲಿ ಬಂದ್ಬಿಟ್ಟು 7.75 ಇದೆ, 4 ಇಂಚು ತೊಗೊಳ್ಳಿ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಅಲ್ಲಾದರೆ 4 ಇಂಚು, ಇದು 7.5, ಇದು ಬಂದ್ಬಿಟ್ಟು 4 ಇಂಚು. ಇದು ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಬರುತ್ತೆ. 9.5ನ ಮೈನಸ್ ಮಾಡಿದ್ರೆ -2ನ ಲೆಸ್ ಮಾಡಿದ್ರೆ 7.5 ಬರುತ್ತೆ. 7.5 ಇದು ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ? ಇದರಲ್ಲಿ ನೆಕ್ ಬಿಡ್ತು ಬಂದ್ಬಿಟ್ಟು 4 ಇಂಚು. ಇದು ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 7.5. ಓಕೆನಾ? ಇದಿಷ್ಟು. ಇವಾಗ ದೊಡ್ಡ ಸೈಜು 40 ಇದರಲ್ಲೂ ಅಷ್ಟೇ 4 ಭಾಗ ಮಾಡಿ, ಇದರಲ್ಲಿ 10 ಇಂಚು ಬರುತ್ತೆ. ಓಕೆನಾ? ಈ 10 ಇಂಚನ್ನ -2 ಇದು ಮಾಡಿದ್ರೆ ನಿಮಗೆ 8 ಇಂಚು ಬರುತ್ತೆ. ಇಲ್ಲಿ ಬಂದ್ಬಿಟ್ಟು 8 ಇಂಚು ತೊಗೊಳ್ಳಿ. ನೆಕ್ಕು ಮತ್ತು ಶೋಲ್ಡರ್ ಮಾತ್ರ ಕಮ್ಮಿ ಮಾಡಬಾರ್ದು, 8 ಇಂಚೆ ತೊಗೊಳ್ಳಿ. ಇಲ್ಲೂ ಅಷ್ಟೇ 4.5 ತೊಗೋಬೋದು. ಓಕೆನಾ? ಇಲ್ಲಿ ಮಾತ್ರ ನೀವು 8 ಇಂಚು ತೊಗೋಬಾರ್ದು, 7.5ನೇ ತೊಗೋಬೇಕು. ಓಕೆನಾ? ಆರ್ಮೋಲ್ ರೌಂಡು 7.5ನೇ ತೊಗೋಬೇಕು.
ಇಲ್ಲಿಂದ ನೀವು ಎಷ್ಟೇ ಜಾಸ್ತಿ ತೊಗೊಂಡ್ರು 7ವರೆಗೆ ಸ್ಟಾಪ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ನೆಕ್ ಮಾತ್ರ ಜಾಸ್ತಿ ಮಾಡ್ಕೋಬೇಕು. ನೆಕ್ ವಿಡ್ತು ಮತ್ತು ಶೋಲ್ಡರು. ಇಲ್ಲಿ ಆರ್ಮಲ್ ರೌಂಡ್ ಮಾತ್ರ ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ. ಇವಾಗ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಇದು ಎದೆ ಸುತ್ತಳತೆ. ಎದೆ ಸುತ್ತಳತೆ ಮೇಯ್ನು. ಎದೆ ಸುತ್ತಳತೆ ನಿಮ್ಗೆ ಗೊತ್ತಿದ್ದರೆ ಅದನ್ನು 4 ಭಾಗ ಮಾಡಿಕೊಂಡ್ರೆ ನಿಮ್ಗೆ ಈ ಅಳತೆ ಎಲ್ಲ ಬಂದುಬಿಡುತ್ತೆ. ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ರೌಂಡು ಇದಿಷ್ಟೂ ಬಂದುಬಿಡುತ್ತೆ. ನೆಕ್ ವಿಡ್ತ್ ಒಂದಿದ್ರೆ ಸಾಕು. ಓಕೆನಾ. ಇದಕ್ಕೆ 28, ಅದರಲ್ಲಿ 4 ಭಾಗ ಮಾಡಿದ್ರೆ ನಮ್ಗೆ 7 ಇಂಚ್ ಬರುತ್ತೆ. 7 ಇಂಚಲ್ಲಿ ಮೈನಸ್ ಮಾಡಿದ್ರೆ 2 ಇಂಚು ಲೆಸ್ ಮಾಡಿದ್ರೆ 5 ಇಂಚ್ ಬಂತು. ಇದೇ 5 ಇಂಚು ನೆಕ್ಕು ಮತ್ತು ಶೋಲ್ಡರು. ಇದರಲ್ಲಿ 2.5 ಇಂಚು ನೆಕ್ ವಿಡ್ತಿಗೆ ಹೋಗುತ್ತೆ. ಆರ್ಮಲ್ ರೌಂಡ್ 5 ಇಂಚು. ಓಕೆನಾ. ಇದರಲ್ಲಿ ಬೇಕಾದರೆ ನೀವು ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಮಾಡ್ಕೋಬೋದು. ಏನಕ್ಕಪ್ಪ ಅಂದರೆ ಶೋಲ್ಡರ್ ನಿಮಗೆ ದೊಡ್ಡದು ಚಿಕ್ಕದು ಬೇಕು ಅಂತಾರೆ, ಒಬ್ಬರು ಚಿಕ್ಕದಾಗಿ ಬೇಕು ಅಂತಾರೆ, ಒಬ್ಬರು ದೊಡ್ಡದು ಬೇಕು ಅಂತಾರೆ. ಆವಾಗ ನೀವು ಇದನ್ನು ಅರ್ಧ ಇಂಚು ಡಿಫ್ರೆನ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದನ್ನು ಇದು ಮಾಮೂಲಿ 5 ಇಂಚ್ ತೊಗೊಂಬಿಟ್ಟು ಇದರಲ್ಲಿ ನೀವು ಒಂದು ಅರ್ಧ ಇಂಚು, ಇವಾಗ ಇದಕ್ಕೆ 2.5 ಬದಲು 2.25 ತೊಗೋಬೋದು. ಇನ್ನು ಉಳಿದಿದ್ದು ಶೋಲ್ಡರ್ಗಾಗುತ್ತೆ. ಅಥವಾ ಇಲ್ಲ 2 ಇಂಚ್ ತೊಗೋಬೋದು, ಉಳಿದಿದ್ದು ಶೋಲ್ಡರ್. ಆ ಥರ ಶೋಲ್ಡರ್ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಇಷ್ಟು ತೊಗೋಬೋದು. ಇದರಲ್ಲಿ ನೀವು ಹೇಳ್ದಂಗೆ ಒಂದು ಅರ್ಧ ಇಂಚು, 1/4 ಇಂಚು ಡಿಫ್ರೆನ್ಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಆರ್ಮಲ್ ರೌಂಡು. ಓಕೆನಾ. ಇದು 30 ಎದೆ ಸುತ್ತಳತೆ. 4 ಭಾಗ ಮಾಡಿದಾಗ 7.5 ಬರುತ್ತೆ. ಅದರಲ್ಲಿ 2 ಮೈನಸ್ ಮಾಡಿ 5.5 ಬರುತ್ತೆ. ಓಕೆನಾ. ಇದು 5.5 ಶೋಲ್ಡರ್ ಮತ್ತು ನೆಕ್ ವಿಡ್ತು. ನೆಕ್ ವಿಡ್ತ್ ಬಂದ್ಬಿಟ್ಟು 2.5, ಆರ್ಮಲ್ ರೌಂಡ್ ಬಂದ್ಬಿಟ್ಟು 5.5. ಓಕೆನಾ. ಇದು 32 ಸೈಜ್ನ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. ಅದರಲ್ಲಿ ಮೈನಸ್ 2 ಇಂಚು ತೆಗೀರಿ, ಅದರಲ್ಲಿ 6 ಇಂಚು ಬರುತ್ತೆ. ಇದೇ ಶೋಲ್ಡರು ಮತ್ತು ನೆಕ್ ವಿಡ್ತು. ಇದರಲ್ಲಿ ನೆಕ್ ವಿಡ್ತ್ ಬಂದ್ಬಿಟ್ಟು 3 ಇಂಚು. ಇದು ಆರ್ಮಲ್ ರೌಂಡು 6 ಇಂಚು. ಓಕೆನಾ. ಇದು 34. ಇದನ್ನು 4 ಭಾಗ ಮಾಡಿದಾಗ ನಮಗೆ 8.5 ಬರುತ್ತೆ. ಅದರಲ್ಲಿ 2 ಇಂಚು ಮೈನಸ್ ಮಾಡಿ 6.5 ಬರುತ್ತೆ. ಓಕೆನಾ. ಈ 6.5 ಶೋಲ್ಡರು ಮತ್ತು ನೆಕ್ ವಿಡ್ತು. ಇದರಲ್ಲಿ ನೆಕ್ ವಿಡ್ತನ್ನ 3.5 ತೊಗೊಳ್ಳಿ. ಆರ್ಮಲ್ ರೌಂಡ್ ಬಂದ್ಬಿಟ್ಟು 6.5. ಇವೆರಡಲ್ಲೂ ಅಷ್ಟೇ ಇರುತ್ತೆ. ಇದರಲ್ಲಿ ನೀವು ಹೆಚ್ಚು ಕಮ್ಮಿ ಏನು ಮಾಡ್ಕೋತೀರಾ ಅದು ಉಳಿದಿದ್ದು ಶೋಲ್ಡರ್ಗೆ ಹೋಗುತ್ತೆ. ಓಕೆನಾ. ಅದು ಶೋಲ್ಡರಲ್ಲಿ ನಿಮಗೆ ಜಾಸ್ತಿ ದೊಡ್ಡದು ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ಇದನ್ನು 3 ಇಂಚ್ ತೊಗೊಂಡು ಅದನ್ನ 4 ಇಂಚ್ ಮಾಡ್ಕೋಬೋದು. ಆ ಥರ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕರೆಕ್ಟಾಗಿ ಈ ಅಳತೆಗೆ ತೊಗೊಂಡ್ರೆ ನಿಮ್ಗೆ ಶೋಲ್ಡ್ರ್ ಪಟ್ಟಿ ಎಲ್ಲ ಒಂದು ಲೆವೆಲ್ಗೆ ಇರುತ್ತೆ. ಇವಾಗ ಶೋಲ್ಡ್ರ್ ಪಟ್ಟಿ ಚಿಕ್ಕದು ಬೇಕು ಅನ್ನೋರು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೋದು. ಓಕೆನಾ. ಇದು 36. ಇದನ್ನು 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಮೈನಸ್ ಮಾಡಿದ್ರೆ 2 ಇಂಚಿನ 7 ಇಂಚ್ ಬರುತ್ತೆ. ಇದು 7 ಇಂಚು ಶೋಲ್ಡರು ಮತ್ತು ನೆಕ್ ವಿಡ್ತು. ಇದು ಬಂದ್ಬಿಟ್ಟು 3.25. ಓಕೆನಾ. ಇದು ಆರ್ಮಲ್ ರೌಂಡ್ ಬಂದ್ಬಿಟ್ಟು 7 ಇಂಚು. 38 ಎದೆ ಸುತ್ತಳತೆಯ ಬ್ಲೌಸ್ ಬಂದ್ಬಿಟ್ಟು 4. ಇವಾಗ ಇದರಲ್ಲಿ 37 ಬಂತು, ಅದಕ್ಕೂ ಈ 36 ಅಷ್ಟೇ ತೊಗೋಬೇಕು. 38 ಬಂದರೆ ಇದಕ್ಕೆ 39 ಬಂದ್ರೂ ಇಷ್ಟೇ ತೊಗೋಬೇಕು. 40 ಮೇಲೆ 42, 44 ಆ ಥರ ಬಂದ್ರೂ ಇದೇ ಮೆಜರ್ಮೆಂಟೇ ನಡೆಯುತ್ತೆ. ಓಕೆನಾ. ಇದಕ್ಕೂ ಅಷ್ಟೇ. ಇವಾಗ 28 ಬಂತು, 29 ಅಳತೆ ಇಲ್ವಲ್ಲ ಅನ್ಕೋಬಾರ್ದು, ಇದೇ ಅಳತೆ ತೊಗೋಬೇಕು. ಓಕೆನಾ. ಇವಾಗ ಇದು 30, 31 ಬಂದರೆ ಇದಕ್ಕೂ 31ಕ್ಕೂ ಇದೇ ಅಳತೆ ಬರುತ್ತೆ. ಇವಾಗ 32, 33 ಬಂತು. ಒಂದೊಂದು ಇಂಚು ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಒಂಚೂರು ದಪ್ಪ ಸಣ್ಣ ಇರ್ತಾರೆ. ಆವಾಗ ಇದನ್ನೇ ಮಧ್ಯದಲ್ಲಿ ಇರೋ ಅಳತೆನೇ ತೊಗೋಬೇಕು. ಇದೇ ಅಳತೆನೇ ಬರುತ್ತೆ. ಓಕೆನಾ. ಇದಿಷ್ಟು ಬೋಟ್ ನೆಕ್ಗೆ ಈ ಫಾರ್ಮುಲಾ ಬಂದುಬಿಟ್ಟು ಬೋಟ್ ನೆಕ್ಗೆ ನೀವು ಎದೆ ಸುತ್ತಳತೆ ಒಂದಿಟ್ಕೊಂಡು ಈ ರೀತಿ ಮಾಡ್ಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.